ಅಡ್ರೆಸ್ ಕೇಳ್ಕೊಂಡು ಸರ್ವಿಸ್ ಮಾಡೋದಕ್ಕೆ ಕೊರಿಯರ್ ಹುಡುಗ ಅನ್ಕೊಂಡೇನೋ. ಫೈಟರ್ ಹೊಡೆದ್ರೆ ಯಾವನು ಅಡ್ರೆಸ್ ಇರಲ್ಲ. ಹೋಗಿ ಅವನ್ಗೆ ನನ್ನ ಅಡ್ರೆಸ್ ಹೇಳೋ. ಅವನ್ ಮಾಡ್ತಿರೋದನ್ನೆಲ್ಲ ನೋಡ್ಕೊಂಡು ಸುಮ್ನೆ ಕೂರೋದಕ್ಕೆ ಆ ಶಿವನ್ ಮುಂದೆ ಕೂತಿರೋ ನಂದಿ ಅಲ್ಲ. ಯಾರಲ್ಲ ಅವಳು ಹುಡುಗಿ ದೇವತರ ಅವಳೆ ಒಂದ್ ಮಣ ಮೇಕಪ್ ಮಾಡ್ಕೊಂಡು ಆ ದುರ್ಗಿನ ಹೊತ್ಕೊಂಡ್ತಿದ್ದಾಳು. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಟೈಮಲ್ಲಿ ಬಹದ್ದೂರ್ ಹುಡುಗ ಬಾಕ್ಸರು, ಈ ಟೈಮಲ್ಲಿ ಪೊಗರು ಹುಡುಗ ಆಕ್ಟರು, ಬಾಕ್ಸರು. ಅಣ್ಣ 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 ನನ್ ಕೈಯಲ್ಲಿ ಆಯ್ತಾ ಡ್ಯಾನ್ಸರು. ನೋವಿದೆ, ಆಕ್ರೋಶ ಇದೆ. ಯಾಕೆ ಭಗವಂತ ನನಗಿಷ್ಟು ಪ್ರಶ್ನೆ ಮಾಡ್ತಾ ಇದ್ದಾನಲ್ಲ? ನಾನು ಯಾರಿಗೇನ್ ಮೋಸ ಮಾಡಿದ್ದೆ? ನಾನು ಯಾರಿಗೆ ತಪ್ಪಾಗಿ ನಡ್ಕೊಂಡಿದ್ದೇನೆ? ನನ್ನ ನಡವಳಿಕೆಗಳಲ್ಲಿ ಏನಾದ್ರು ಸಮಸ್ಯೆ ಇದೆಯಾ ಅಂತಕ್ಕಂಥದ್ದು ಹಲವಾರು ಬಾರಿ ನನಗೆ ನಾನು ಪ್ರಶ್ನೆ ಮಾಡ್ಕೊಂಡಿದ್ದೇನೆ. ದಯಮಾಡಿ ಹೇಳಿ ಅಣ್ಣ, ನಾನು ಯಾವತ್ತಾದ್ರೂ ಯಾರಿಗಾದ್ರೂ ಅಗೌರವವಾಗಿ ನಡ್ಕೊಂಡಿದ್ದೀನ? ಬಲ್ಬಲ್ ಆನೆ ಮೇಲೆ ಕುಂತ್ಕೊಂಡ್ ಬಂದಾರ ರಾಜ್ಕುಮಾರ್ ಆಗಲ್ಲ, ಎಡಗೋ ಎದ್ದಾರಲ್ಲ ವಿಷ್ಣುವರ್ಧನ್ ಆಗಲ್ಲ, ವಿಲನ್ ತರ ಫೋಸ್ ಕೊಟ್ಟವ್ರು ಯಾರು? ವಜ್ರಮಣಿ ಆಗಲ್ಲ. ಸೂಪರ್ ಅಲ್ಲ ಹಂಸಲೇಖ ಅವ್ರೇನ್ ಬರೆಯಲ್ಲ. ಇವ್ನ್ ಕೊಡ್ತಾ ಅರ್ಧ ಗ್ಲಾಸ್ ಟೀಗೆ ಹಂಸಲೇಖ ಅವ್ರನ್ನ ಯಾಕ್ರೆ ಇಲ್ಲಿಗೆ ಹೇಳಿತೀರಾ? ಮಾತು ಅಂದ್ರೆ ಗೊತ್ತಿರ್ಬೇಕು, ಅದಕ್ಕೊಂದು ಗಮ್ಮತ್ತಿರ್ಬೇಕು, ಕೆಲ್ಸದಲ್ಲಿ ನಿಯತ್ತಿರ್ಬೇಕು, ಎಲ್ಲದಕ್ಕೂ ಒಂದು ಯೋಗ್ಯತೆ ಇರ್ಬೇಕು. ಆ ಯೋಗ್ಯತೆ ನಮ್ಮ ಅಣ್ಣಂಗ್ ಜಾಸ್ತಿನೇ ಐತೆ. ಅಮ್ಮ ಸೂರ್ಯ ಅಂದ್ರು, ಫ್ರೆಂಡ್ ಸೋಲ್ಜರ್ ಅಂದ್ರು, ಜನ ಲೋಕಲ್ ಲೀಡರ್ ಅಂದ್ರು. ಓಹೋ, ಈ ಮಣ್ಣಲ್ಲಿ ಕಾಲಿಟ್ಮೇಲೆ ಸಿಂಹದ ಹಟ್ಟಿ ಮೆಟ್ಲು ಹತ್ತದ್ಮೇಲೆ ಗೊತ್ತಾಗಿದ್ದು ನಾನ್ ಯಾರು ಅಂತ. ವಿಜಯ್ ರುದ್ರ ಪ್ರತಾಪ್ ಅವರ ಏಕೈಕ ಪುತ್ರ, ದಿ ಒನ್ ಅಂಡ್ ಓನ್ಲಿ ಸನ್ ಸೂರ್ಯ ರುದ್ರ ಪ್ರತಾಪ್. ಏಕೆ ಹೆಸರು ಕೇಳಿದ ತಕ್ಷಣ ಕೋಪ ಜಾಸ್ತಿ ಆಗ್ತಿದ್ಯಾ? ರಕ್ತ ಕುದೀತಾ ಇದ್ಯಾ? ನೈಟು ಯಾವುದೋ ಒಂದು ಕಾರಣಕ್ಕೆ ನಂಗೆ ತುಂಬಾ ಬೇಜಾರಾಗ್ಬಿಟ್ಟಿತ್ತು. ನೈಟು 3:30-4 ಗಂಟೆಗೆ ನಾವು ಮಲಗಿದ್ದು, ತಿರ್ಗಿ 1 ಅವರ್ ನಿದ್ದೆ ಮಾಡ್ಬಿಟ್ಟು ತಿರ್ಗಿ ಬೆಳೆ 6 ಗಂಟೆಗೆ ಎದ್ದಿದ್ದು. ಏನೋ ಬೇಜಾರಿತ್ತು, ಯಾವುದೋ ಒಂದು ವಿಷಯಕ್ಕೆ. ನನ್ನ ಇಲ್ಲೇ ಇವಾಗ್ಲೇ ಹೊಡೆದು ಸಾಯಿಸ್ಬೇಕು ಅನಿಸ್ತಿದ್ಯಾ? ನಿಲ್ಸಯ್ಯ, ಸಾಕು. ಕೆಡ್ಕಿದ್ರೆ ಮಾತ್ರ ಗುಮ್ಮುತ್ತೆ ಟಗರು. ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಗಬೇಡಿ. ಕೆಣಕೋಕು ಮುಂಚೆನೆ ಕಾಣುತ್ತೆ ನಮ್ಮ ಅಣ್ಣನ್ ಪಗರು. ನಗು ಬರ್ಲಿಲ್ವಾ? ಹೇಳ್ತೀನಿ ಕೇಳಿ, ಅದ್ದೂರಿಯ ಪ್ರೀತಿ ಮಾಡೋ ಬಹದ್ದೂರ್ ಪ್ರೇಮಿಗಳು ಯಾವತ್ತೋ ಬರ್ಜಿ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಸರಿಯಾಗಿ ಬದುಕೋದು, ಅರ್ಶನಕ್ಕೊಂದಾಸೆ ಕುಂಕುಮ ನೋಡಿ ಖುಷಿ ಪಡೋ ಮಿಸ್ಸೆ, ಕಳ್ಳಿ ತಳಿ ಕಟ್ಟೋ ಹುಡುಗ, ಜಗ್ಗಟ್ ತರ ಕೊಡೋ ಹುಡುಗಿ, ಸಮುದ್ರ ಹತ್ಕೊಂಡು ಹುಡುಕೊಂಡು ಬರೋ ಜೈಮನರಿ ನಮ್ಮ ಹುಡುಗರ್ದು. ಲಜನೆಲ್ಲ ಬಾಡ್ಗಿ ಬಿಡಿ, ಮನ್ಸ ಜಾಸ್ತಿ ನಮ್ ಕೇಳಿ. ಜೈಮಲ ನಿಮ್ಮ ಅಮ್ಮನ ಪಿಂಡ ಯಾವ ಬೋಡಿ ಮಗನಿಗೆ ಅರ್ಥವಾಗುತ್ತೆ? ಸಪ್ತಪದಿ ತುಳಿಯಕ್ಕೆ ಡೇಟ್ ಫಿಕ್ಸ್ ಮಾಡ್ಕೊಂಡು ಬರೋ ಬಂದ್ರೆ ರೈಟ್. ಯಾಕೆ ನೀನ್ ಹೇಳ್ದಂಗೆ ನಾನು ನೋಡಕ್ಕೆ ಗಡ್ಡ ಕೂದಲು ಬಿಟ್ಕೊಂಡು ಕೆಟ್ಟದಾಗೆ ಇರ್ಬೋದು, ಅರ್ಥ ಆಯ್ತು ಅನ್ಸುತ್ತೆ. ಆದ್ರೆ ನಿನ್ ಬಗ್ಗೆ ಒಂದು ದಿನನೂ ಕೆಟ್ಟದಾಗ ಯೋಚನೆ ಕೂಡ ಮಾಡಿಲ್ಲ ಕಣೆ. ನಮ್ಮಂತ ಹುಡುಗರಿಗೆ ಪ್ರಾಬ್ಲಮ್ ಏನ್ ಗೊತ್ತಾ? ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕಿಂತ ಮಕ್ಕಳನ್ನ. ನಮ್ಗೆ ಯಾರೇ ತಗೊಂಡು ಉದ್ದುದ್ದ ಕವರ ಬರೆದು ಪ್ರೀತಿ ಹೇಳೋಣ ಅಂದ್ರೆ ವಿದ್ಯಾರ್ಥಿ ಇಲ್ಲ. ಮಂಡಿ ಮೇಲೆ ಕುತ್ಕೊಂಡು ಡೈಮಂಡ್ ರಿಂಗ್ ಕೊಟ್ಟು ಇಂಗ್ಲಿಷ್ ಪಿಕ್ಚರ್ ಸ್ಟೈಲ್ ಎಲ್ಲ ಪ್ರೀತಿ ಹೇಳೋ ಪಿಕ್ಕೆ ಶೋಕಿ ನಮಗ್ ಬರಲ್ಲ. ನಮಗೇನಿದ್ರು ಕೈ ಕುಯ್ಕೊಂಡು ಅಚ್ಚ ಉಯಿಸ್ಕೊಂಡು ಉಗಿರಿ, ಕ್ಯಾಕರ್ಸಿ, ಅಲ್ಲಿಗೆ ಕೆರ ಕಿತ್ತೋಗಂಗ್ ಹೊಡೀರಿ, ಅವಾಗ ಅವ್ರಿಗೆ ಬುದ್ಧಿ ಬರುತ್ತೆ. ಕಡೆ ಪ್ರೀತಿ ಮಾಡಕ್ ಬರೋದು ನಾವ್ ಹಿಂಗೆ ಏನೀಗ? ವಂಶದ ಬಗ್ಗೆ ಕೇಳಿದ್ರೆ ಮಾತ್ರ ಹೇಳೋದು, ನಾನು ನೋಡಿದ್ರೇನೆ ಹೇಳ್ತಾರೆ. ಸೂಪರ್ ಆಗಿದೆ, ಟುಷ್ಟು ಎರಡನೇ ಭಾಗ ವೇಟ್ ಮಾಡ್ಬೇಕು ನಾವು. ಚಿಟ್ಟೆ ಬಂದ್ರೆ ಬೇಗ ಇರುತ್ತೆ, ಹುಲಿ ಬಂದ್ರೆ ಗಂಭೀರ ಇರುತ್ತೆ, ಸಿಂಹ ಬಂದ್ರೆ ಗರ್ಜನ ಇರುತ್ತೆ, ಈ ಮಾರ್ಟಿನ್ ಬಂದ್ರೆ ಈ 3 ಇರುತ್ತೆ.
ಮಧ್ಯಾಹ್ನ ಆದ ತಕ್ಷಣ ಗುಡುಗು ಮುಂಚೆ ಬರ್ತಿದ್ದೆ ಸಟ್ ಪಟ್ ಡೊಡಮ್. ನಮ್ಮೂರಲ್ಲಿ ನನ್ನ ಸೋಲ್ಜರ್ ಅಂತಾರೆ. ಸೋಲ್ಜರ್ ದೇಶ ಕೈಬಿಟ್ಟರೆ ನಂಗೆ ಏನ್ ಕೇಳ್ತಿದ್ಯಾ? ಅಲ್ಲೇ ಬೇಕೂಪ ದಿನ ತಾಯಿ ಬಗ್ಗೆ ಯೋಚನೆ ಮಾಡೋ ಮಗನ ಸೋಲ್ಜರ್ ಮಗ. ಒಂದ್ ದಿವ್ಸಕ್ಕೆ 500-600 ಕೊಡ್ತಾರಲ್ಲೇ ಮುಕ್ಕೊಳ್ಳೋಣ ರಾಡಿ ತೆಗಿತಾರ ರಾಡಿನ. ಯೋಚನೆ ಮಾಡೋ ತಂದೆನ ಸೋಲ್ಜರೆ, ಅಜ್ಜಿ ತಾತ ಬಗ್ಗೆ ಯೋಚನೆ ಮಾಡೋ ಮೊಮ್ಮಗನ ಸೋಲ್ಜರೆ. ಅಷ್ಟೇ ಯಾಕೆ ಪ್ರತಿದಿನ ಪ್ರತಿ ಕ್ಷಣ ದೇಶದಲ್ಲಿ ಅನ್ಯಾಯ ಹೋರಾಡ್ತಿರೋ ಪ್ರತಿಯೊಬ್ಬ ವ್ಯಕ್ತಿನೂ ಸೋಲ್ಜರೇ ಅನ್ಕೊಂತ ಇದ್ದೆ. ಬಾರ್ಡರ್ಗೆ ಹೋಗ್ಬೇಕಾಗಿರೋದ ದೇವ್ರಿ ಯಾಕಪ್ಪ ಇದಕ್ಕೆ. ನೀವ್ ಇದುವರೆಗೂ ಪಿಕ್ಚರ್ ಅಲ್ಲಿ ಕೆಟ್ಟದನ್ನ ಎಂಜಾಯ್ ಮಾಡಕ್ ಶುರು ಮಾಡಿದೀರಾ. ಬ್ಯಾಡ್ ಈಸ್ ವೆರಿ ವೆರಿ ಗುಡ್ ಫಾರ್ ಯು. ಬಟ್ ನೆಕ್ಸ್ಟ್ ಬ್ಯಾಡ್ ಬರ್ತಾನೆ ನೋಡಿ, ಆ ಬ್ಯಾಡ್ ನ ನೋಡಿ ನೀವು. ಓಕೆ ಬಂದ್ಬಿಟ್ಟ ಅಂತ ಡಿಸೈಡ್ ಆಗೋದೆ ಕಣೋ. ನಾನ್ ಯುದ್ಧ ಮಾಡ್ಬೇಕಾಗಿರೋದು ಅಲ್ಲಲ್ಲ ಇಲ್ಲಿ ಅಂತ ಫಿಕ್ಸ್ ಆಗೋಗೋ ಬೇಟ. ನೀನೆ ಪಾಕಿಸ್ತಾನ್, ನಾನೇ ಹಿಂದೂ. ರಾಮಚಂದ್ರ ಮಾತಾ ನೀವ್ ಯಾವ ಜಯ ಹನುಮಾನ್ ಓಡ್ರೋ 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 ಇದು ಇವ್ನ ಯಾವನ ಸೆಡೆ ನನ್ ಮಗ ಸರ್ಜಾಡ ಯಾವ್ದೋ ಬಿಟ್ಟಿದ್ ಕುಡ್ಬಿಟ್ಟು ನೀರ್ ಹಾಕೊಂಡಂಗ್ ಕುಡ್ಬಿಟ್ಟು ಅಣ್ಣ ಧ್ರುವ ಸರ್ಜಾ ಇವೆಲ್ಲ ಮಾಮೂಲು. ಕಂಟ್ರೋಲ್ ಕಂಟ್ರೋಲ್ ಸಮಾಧಾನ. ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತೆ? ಎರಡು ಸ್ಟೆಪ್ ಬಿಡೋಣ. ಜೈ 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 ಶ್ರೀರಾಮ್ ಶ್ರೀರಾಮ ದೂತ ಹನುಮಾನ್. ಜೈ 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 ಶ್ರೀರಾಮ್ ಶ್ರೀರಾಮ ದೂತ ಹನುಮಾನ್. ಕಲ್ಯಾಣಿ ಪಕ್ಕ ಕುತ್ಕೊಂಡು ಹೇಳ್ತೀರಾ ಬಾಗ್ಲಲ್ಲಿ ನಿಂತ್ಕೊಂಡು ಪ್ರೀತಿ ಮಾಡಿದ್ರೆ ಗೊತ್ತಾಗಲ್ಲ ಒಳಗೆ ಇಳಿಬೇಕು ಅಂತ. ಅದೇ ತರ ನಾನ್ ಇನ್ನೊಂದ್ ಹೇಳ್ತೀನಿ ಕೇಳಿ. ಜಟ್ ಬಿಟ್ಬಿಟ್ಟು ಟ್ಯಾಟೂ ತೋರ್ಸೋ ಅಭಿಮಾನ ನಾನ್ ಮಾಡಲ್ಲ. ಎದೆ ಮುಂದೆ ತೋರಿಸಿ ಫೋಟೋ ತೋರ್ಸೋ ಅಭಿಮಾನಿ ನಾನು. ನನ್ ಜೊತೆ ದೂರದಿಂದ ನೋಡಿದ್ರೆ ಅಭಿಮಾನಿ ಗೊತ್ತಾಗಲ್ಲ. ನಿಮ್ ಹತ್ರ ಪಳಗ್ಬೇಕು. ದೇ ಆನೆಗಿರೋ ತಾಕತ್ತು, ಧ್ರುವಣ್ಣನ್ಗಿರೋ ನಿಯತ್ತು. ಉಡ್ಕೊಳ್ಳೋರ್ಗೇನೋ ಗೊತ್ತು. ದೇ ಪಾಪ ಪುಣ್ಯ ಪಾಂಡವಪುರದಲ್ಲಿ, ಪ್ರೀತಿ ಪ್ರೇಮ ಪುಸ್ತಕದಲ್ಲಿ, ನಿಯತ್ತು ಒಳ್ಳೆತನ ಮಾತ್ರ ಧ್ರುವಣ್ಣನ. ಮಗನೇ ಮಲ್ಗಿರೋ ಸಿಂಹನ ಮುಟ್ಟೆಪ್ಸಿಲ್ಲ ತಟ್ಟೆಪ್ಸಿಲ್ಲ ಬಡ್ಡೆಪ್ಸಿದ್ಯಾ. ಇನ್ ಮುಂದೆ ಬಾಯಿ ಹಾಕಲ್ಲ, ಬಗ್ದಾಕದೆ. ಜೈ ಆಂಜನೇಯ. ಕ್ಯಾರ ಕಿತ್ತೋದಂಗೆ ರೋಡಾಗ ಹೊಡೀರಿ ಲೋಪಾರ್ ನನ್ ಮಕ್ಕಳ ನೀವೇ ಕಲ್ಸ್ಬೇಕಪ್ಪ ಬುದ್ಧಿ, ನೀವೇ ಕಲ್ಸ್ಬೇಕು. ಈ ನನ್ ಮಕ್ಕಳು 3 ಬಿಟ್ಟು ನಿಂತ್ ಬಿಟ್ಟವ್ರಣ್ಣ. ಮಾನ ಮರ್ಯಾದೆ ಏನೂ ಇಲ್ಲ. ರೆಡಿ ಬ್ರದರ್, ರೆಡಿ ರೆಡಿ ಅವಣ ಅಣ್ಣ. ಇನ್ನು ಏನೋ ಬೇಕಣ್ಣ. ಇದು ಸರಿಯಾಗ್ಲಿಲ್ವೇ? ಇಲ್ಲ ಬೇಕು, ಕರೆಕ್ಟ್ ಬೇರೆ ಏನೋ ಬೇಕು. ರೀಕ್ರಿಯೇಟಿಂಗ್ ಕಂಟೆಂಟ್ ನುಗ್ಗಿ ಹೊಡೆಯೋಕೆ ಎಲ್ಲ ಶೇಕ್ ಮಾಡಕ್ಕೆ ಮುಂದಾಗಿದೆ. ಯುದ್ಧದ ಮುನ್ನುಡಿ, ಸಿಂಹದ ಆಸನ, ರಕ್ತ ಬರೀ ಇಂತ ಕಿತ್ತೋದ ಏನ್ ಕರ್ಮ ಮಾಡಿದ್ನು ಇದು ಎಂತದು ಯಾವ್ದೋ ನಿಮ್ದಪ್ಪಯ್ಯ ಅಂತೀನಿ. ದಯವಿಟ್ಟು ಇದನ್ನ ಹೇಳಿಕೆ ಬಿಟ್ಬಿಡಿ ಪ್ಲೀಸ್. ಜೀವ ಕಳೆವ ಹುಟ್ಬೇಕು. ಆಳಿದ್ರೆ ರಾಜಭಾರನೇ ಆಳ್ಬೇಕು. ಅಭಿಮಾನ ಅಂತ ಮುಂದಿನ ಜನ್ಮದಲ್ಲಿ ಬ್ರಹ್ಮ ಏನಾದ್ರು ನನ್ಗೆ ಕೊಟ್ರೆ ಧ್ರುವನ ಅಭಿಮಾನಿನೇ ಆಗ್ಬೇಕು. ಲೇ ಮಗ, ನೀನ್ ಮಾಡಿದ್ರೆ ಶೋಕಿ, ನಮ್ ಬಾಸು ನಿಂತ್ಕೊಂಡ್ರೇನೆ ಶೋಕಿ. ಅಷ್ಟೇ ಅಲ್ಲ ಮಗ, ನೀನ್ ಚಂದ್ರನ್ ನೋಡ್ಬೇಕಂದ್ರೆ ತಲೆ ಎತ್ತಿ ನೋಡ್ಬೇಕು. ಅದೇ ನಮ್ ಬಾಸ್ನ ನೋಡ್ಬೇಕಂದ್ರೆ ದೇವಸ್ಥಾನ ಸುತ್ತಿ ಸುತ್ತಿ ಬರ್ಬೇಕು. ಜೈ ಆಂಜನೇಯ. ನೋಡಿ ಸರ್, ಅಡ್ರೆಸ್ ತಿಳ್ಕೊಂಡು ಸರ್ವಿಸ್ ಮಾಡಕ್ಕೆ ಕೊರಿಯರ್ ಹುಡುಗ ಅನ್ಕೊಂಡ್ರೇನು ಅಂತ ಹೊಡೆದ್ರೆ ಯಾವನು ಅಡ್ರೆಸ್ ಕೇಳಲ್ಲ. ಹೋಗಿ ಅವ್ನಿಗೆ ನನ್ನ ಅಡ್ರೆಸ್ ಹೇಳು. ಅವ್ನು ಮಾಡಿದೆಲ್ಲ ನೋಡ್ಕೊಂಡು ಸುಮ್ಮನೆ ಕುಂದ್ರಕ್ಕೆ ಶಿವನ್ ಮುಂದೆ ಕುಂತಿರೋ ನಂದಿ ಅಲ್ಲ, ಆ ದುರ್ಗಿನ ಹೊತ್ಕೊಂಡು ತಿರುಗಾಡೋ ಸಿಂಹ ನಾನು. ತೋಲ್ ತುಂಬಾ ತಾಕತ್ತಿದ್ರೆ ತಕರಾರು ಮಾಡಲ್ಲ, ಎದೆ ತುಂಬಾ
ನಿಯತ್ತಾಗಿದ್ರೆ ಗುಲಾಮ್ ಆಗಿರಲ್ಲ. ಗೂಳಿ ಸೈಲೆಂಟ್ ಆಗಿದೆ ಅಂತ ಗಾಂಚಲ್ ಮಾಡಕ್ ಹೋದ್ರೆ ಗುದ್ದಾಟಿಗೆ ಗೂಗಲ್ ಅಲ್ಲಿ ಹುಡ್ಕೊಂಡ್ರು ಟ್ರೀಟ್ಮೆಂಟ್ ಸಿಗಲ್ಲ. ಐ ಆಮ್ ನಟೋರಿಯಸ್. ಅಣ್ಣ 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 ನನ್ನ ಕೈಯಲ್ಲಿ ಆಯ್ತಾ. ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಆಗಿ. ಅಲ್ಲಿ ನೋಡಿ ಕೆಂಪು ಕಲರ್ ಬಟನ್ ಕಾಣ್ತಾ ಇಲ್ಲ, ಅದನ್ನ ಪ್ರೆಸ್ ಮಾಡಿ. ಪಕ್ಕದಲ್ಲಿ ಬೆಲ್ ಕಾಣಿಸುತ್ತೆ, ಅದ್ರ ಆಲ್ ಬಟನ್ ಒತ್ತಿದ್ರೆ ಮೊದಲು ಬರುತ್ತೆ ನೋಟಿಫಿಕೇಶನ್. ಅದ್ರ ಮೇಲೆ ಒತ್ತಿದ್ರೆ ವಿಡಿಯೋ ಬರುತ್ತೆ. ಕಿರಿ 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 ಕಿರಿ